ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವಾಗ ಏನಂದರೆ ನಿಮ್ಗೊಂದು ಹೊಸ ವಿಷಯವನ್ನು ತೊಗೊಂಬಂದಿದ್ದೀನಿ. ನಾನೊಂದು ಇದು ಆರ್ಟಿಕಲಲ್ಲಿ ನೋಡಿದೆ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲ ಯಾವುದೆಲ್ಲ ನಾಪಕ ಬರ್ತಾ ಇಲ್ಲ ನೋಡಿದೆ. ಆದರೆ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಅದು ಬಂದರೆ ಹೆವಿ ಯೂಸ್ ಆಗುತ್ತೆ ಅಂತ ಮಾತ್ರ ಒಂದು ನಂಬಿಕೆ ಐತೆ ನನಗೆ. ನೈಟ್ ಡ್ರೈವಿಂಗ್ ಮಾಡೋರಿಗೆಲ್ಲ ಒಳ್ಳೆ ಇದು ಏನಂದರೆ ಲೈಟ್ ಇಲ್ಲ ಅಂದ್ರೂ ರೋಡ್ ಕಾಣಿಸೋ ಥರ ಒಂದು ಒಳ್ಳೆ ಕಾನ್ಸೆಪ್ಟ್ ತಂದಿದ್ದಾರೆ. ಇದು ಆಸ್ಟ್ರೇಲಿಯಾದಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ಆಲ್ರೆಡಿ ಏನೋ ಟೆಸ್ಟಿಂಗ್ ಮಾಡ್ತಾ ಇದ್ದಾರಂತೆ. ಅದು ಏನು ಮ್ಯಾಟ್ರ್ ಅಂತ ಇಲ್ಲಿ ಕೆಳಗಡೆ ಬಂದೈತೆ ನೋಡಿ. Australia is testing grow in dark road lines that charge in sunlight and shine at night to help drivers see better even in bad weather. ಹಂಗಂದ್ರೆ ಏನಂದರೆ ಆಸ್ಟ್ರೇಲಿಯಾದಲ್ಲಿ ಗ್ರೋ ಇನ್ ಡಾರ್ಕ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಅದು ಬಂದ್ಬಿಟ್ಟು ಬೆಳಿಗ್ಗೆಯಿಂದ ಸನ್ಲೈಟಲ್ಲಿ ಚಾರ್ಜ್ ಆಗುತ್ತಂತೆ, ನೈಟಲ್ಲಿ ಬಂದು ಬೆಳಕು ಬರುತ್ತಂತೆ. ಅದರಿಂದ ಡ್ರೈವರ್ಗೆಲ್ಲ ಯೂಸ್ ಆಗಲಿ ಅಂತ. ಅದೇ ಥರ ಅದು ಏನೇ ಬ್ಯಾಡ್ ವೆದರ್ ಇದ್ರೂ, ಮಳೆ ಆಗಲಿ ಫುಲ್ ಫಾಗ್ ಆಗಲಿ ಏನೇ ಇದ್ರೂ ಮಸ್ತಾಗಿ ಕಾಣಿಸುತ್ತಂತೆ. ಒಳ್ಳೆ ಕಾನ್ಸೆಪ್ಟ್ ತರ್ತಾ ಇದ್ದಾರೆ. ಏನು ಕತೆ ಅಂತ ಗೊತ್ತಿಲ್ಲ. ನಮ್ಮ ಬೆಂಗಳೂರಿಗೆ ಬಂದರೆ ಸೀರಿಯಸ್ ಆಗಿ ಆಯಿತು, ಬೆಂಗಳೂರು ಅಂತೀನಿ ನಾವು, ನಮ್ಮ ಇಂಡಿಯಾಗೆ ಬಂದರೆ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಒಳ್ಳೆ ವಿಷಯ ಇದು. ಯಾಕಂದರೆ ನೈಟ್ ಡ್ರೈವಿಂಗ್ ಈ ಫಾರೆಸ್ಟ್ ಕಡೆ ಘಾಟ್ ಸೆಕ್ಷನಲ್ಲೆಲ್ಲ ಸ್ವಲ್ಪ ಹೆವಿ ವಾಶ್ ರೋಡ್ಗಳೆಲ್ಲ. ಆದರೆ ಫಸ್ಟ್ ಆಫ್ ಆಲ್ ಹೇಳೋಕ್ಕೆ ಮುಂಚೆ ಫಸ್ಟ್ ರೋಡ್ ಹಾಕಬೇಕು. ಇವಾಗ ರೋಡ್ ಇದ್ರೇ ಇದು ಹಾಕೋಕ್ಕೆ ಕರೆಕ್ಟಾಗಿರೋದು, ಅಲ್ಲೆಲ್ಲ ಚೆನ್ನಾಗಿರಲ್ಲ. ನೋಡೋಣ ಆದಷ್ಟು ಜಲ್ದಿ ನಮ್ಗೆ ಬಂದರೆ ಯೂಸ್ ಆಗಲಿ.